ಎಲ್ರಿಗೂ ಗೊತ್ತಿರೋದೆ, ಇಲ್ಲೆಲ್ಲರೂ ಮದುವೆ ಆಗಿರೋದ್ರಿಂದ ಸೊ ಮೊದಲು ಉಂಗುರ ಹುಡ್ಕೋ ಆಟ. ಮಾವ ಉಂಗುರ ಹಾಕು. ಈ ಹುಡ್ಕಾಟದಲ್ಲಿ ನಿನ್ನ ತಂಗಿ ಗೆಲ್ತಾಳ ಇಲ್ಲ ನಮ್ಮ ಅಣ್ಣ ಗೆಲ್ತಾನ ನೋಡೇ ಬಿಡೋಣ. ನೋಡೇ ಬಿಡಮ್ಮ. ಉಂಗುರ ಹಾಕ್ತೀವಿ. ಶಿವು, ನಮ್ಮ ದೊರೆಗಳು ಏನು ಹುಡ್ಕಕ್ಕೆ ಒಯ್ಕಿಲ್ಲ. ಒಂದು ಕೀತ ಏನಾರ ಹುಡ್ಕೋಕೆ ಶುರು ಮಾಡಿದ್ರೆ ಸಿಕ್ಕಾಕಂಟ ಬಿಡೋಕಿಲ್ಲ. ಲೇ ನಮ್ಮ ಹುಡುಗಿನೂ ಆಟೆಯ ಹುಡ್ಕಕ್ಕೆ ಅಂತ ನಿಂತ್ಬಿಟ್ರೆ ತಾಯಿ ಗರ್ಭದಾಗಿದ್ರು ಬುಡಕ್ಕಿಲ್ಲ, ಹಿಡ್ದಾಕ್ತಾಳೆ ಅಲ್ವೇನವ್ವ? ಏನ್ ಬಾವ ಸಿನಿಮಾ ಡೈಲಾಗ್ ಎಲ್ಲ ಹೊಡಿತಿದ್ಯಾ? ನಮ್ಮಣ್ಣ ಮೊದಲು ಡೈಲಾಗ್ ಹೊಡಿತಾನೆ, ಅದು ಯಾವ ರೇಂಜಿಗೆ ಪಂಚ್ ಆಗುತ್ತೆ ಅಂದ್ರೆ ಆಮೇಲೆ ಸಿನಿಮಾದವರೇ ಅದನ್ನ ಹಾಕೋತಾರೆ. ಅಪ್ಪ ಅವನಂತ ನೆಂಟ್ರಿಲ್ಲ, ಇಟ್ಟು ಸೊಪ್ಪನಂತ ಊಟ ಇಲ್ಲ ಅನ್ನೋ ಹಾಗೆ ಇವತ್ತು ನಮ್ಮ ಮನೆ ತುಂಬ ನೆಂಟರು, ಇಷ್ಟರು, ಬಂಧುಗಳು ಎಲ್ಲ ಸೇರಿದ್ದೀರಿ. ಎಷ್ಟು ದಿವಸ ಈ ಮನೆಯಲ್ಲಿ ಇಂಥ ಸಂಭ್ರಮನ ನಾನು ನೋಡೇ ಇರಲಿಲ್ಲ. ಎಷ್ಟು ಸಾಕು ಈ ಜೀವಕ್ಕೆ. ಅಯ್ಯೋ ಮಾವ, ಇವಾಗ ನನ್ನ ತಂಗಿ ಬಂದವಳಲ್ಲ, ಇನ್ಮ್ಯಾಕೆ ದಿನ ಹಬ್ಬನೇ ಮಾವ. ನಿನ್ನ ಬಾಯಿ ಹರಕೆಯಿಂದ ಹಾಗೆ ಆಗಲಿ. ಇದೇ ಸಂತೋಷದಲ್ಲಿ ನನ್ನ ಮುಂದಿನ ಜೀವನದ ದಿನಗಳನ್ನು ಕಳೆದ್ಬಿಡ್ತೀನಿ. ಅಬ್ಬಬ್ಬಬ್ಬಬ್ಬ, ನಾಟಕದ ಕಂಪ್ನಿ ಇಟ್ಟರೆ 250 ರೂಪಾಯಿ ಟಿಕೆಟ್ ಕೊಟ್ಟು ಬರ್ತಾರೆ ಜನ ನಮ್ಮ ಅಪ್ಪನ ನಾಟಕ ನೋಡೋದಕ್ಕೆ. ಎಮೋಷನಲ್ ಎಪಿಸೋಡ್ ಸಾಕು, ಈಗ ಆಟ ಆಡಿ. ರೆಡಿ? 1 2 3 ಗೋ! ರತ್ನವ ಬಿಡ್ಬೇಡ. ನೋಡ್ ಪರ್ಸೋಣ, ಇನ್ ದಿಸ್ ಸೆನ್ಸೇಷನ್. ಇವ್ರು ಯಾರಿಗೂ ಇಂಗ್ಲಿಷ್ ಬರಲ್ಲ ಅಲ್ವಾ, ಕನ್ನಡದಲ್ಲಿ ಹೇಳ್ತೀನಿ ನೋಡು. ಈ ಸಂದರ್ಭದಲ್ಲಿ ಆಟ ಯಾಕೆ ಆಡಿಸ್ತಾರೆ ಗೊತ್ತಾ? ಒಂದ್ ಪಕ್ಷ ಗಂಡು ಮಕ್ಳು ಗೆದ್ರೆ ಆಗ ಅವ್ರ ಹೆಂಡ್ತಿರೋರ್ ಮಾತು ಕೇಳಬೇಕು. ಅದೇ ಹೆಂಡ್ತಿರ್ ಗೆದ್ಬಿಟ್ರೆ ಅಂದ್ರೆ ಹೆಣ್ಣೈಕ್ಳು ಗೆದ್ಬಿಟ್ರೆ ಆಗ ಗಂಡಸರು ಅವ್ರ ಮಾತು ಕೇಳಬೇಕಾಯ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನೇ ಗೆಲ್ಬೇಕು, ಗೆದ್ದು ತೋರ್ಸೋ. ಓಹೋ ರತ್ನಕ್ಕ, ನೀನೇ ಗೆಲ್ಲು ಬೇಗ. ದಣಿ ರೋತ್ಮವ ಈಗಾಗಲೇ ಮದುವೆ ಮಾಡ್ಕೊಂಡು ಸೋತಾಗವಳೆ, ಇನ್ನು ಅರ್ಧ ಗೆಲ್ತಾಳ. ಕರ್ಗು ಬಂಗಾರ ತಿಂತು, ಕೊರಗು ತನ್ನನ್ನೇ ತಿಂತು ಅನ್ನೋ ಹಾಗೆ ಈ ರತ್ನ ಇಲ್ಲಿ ಪ್ರತಿ ದಿವಸ ಕೊರಗಬೇಕು. ಈ ರತ್ನ ಈ ಆಟದಲ್ಲಿ ಮಾತ್ರ ಅಲ್ಲ, ಜೀವನದಲ್ಲೇ ಇನ್ನು ಗೆಲ್ಲಲ್ಲ ಅಲ್ವಾ? ಸತ್ಯ ದಣಿ. ನೋಡ್ದ? ರತ್ನಕ್ಕ ಗೆಲ್ಲು. ನೋಡ್ದ ಮಾವ, ನನ್ನ ತಂಗಿ ಗೆಲುಗೋಸ್ಕರ ಆಸೆ ಪಡಕ್ಕಿಲ್ಲ, ಅದೇ ಪಟ್ಲನ್ ಕಳಿ ಗೆಲ್ದೆ ಬುಡಕ್ಕಿಲ್ಲ. ಅಲ್ಲ ಶಿವ, ಅವಳು ಗೆದ್ರೇನು ನಾನು ಗೆದ್ರೇನು, ಗೆಲ್ಲೋದು ನನ್ನ ಸಂಸಾರನೇ ಅಲ್ವೇ? ಏನ್ ಟೀಚರಮ್ಮ? ಏನು ಅಣ್ಣ, ನಿನ್ನ ನೋಡಿ ಹುಡುಗರು ಕಲ್ತ್ಕೋಬೇಕು ಬಿಡು. ಎಷ್ಟು ಮಾತು ಕಲ್ತಿದ್ಯೋ ನೀನು? ಏನು ಟೀಚರ್ ಅಮ್ಮ ಹೇಳ್ಕೊಟ್ರಾ? ನಾನಿನ್ನು ಪಾಠನೇ ಶುರು ಮಾಡಿಲ್ಲ ಅದಕ್ಕೆ. ಸರಿ, ಈಗ ಹೂ ಚಂಡಾಟ. ಎಲ್ಲರೂ ರೆಡಿನಾ? ಮಾವ ಹೋಗು. ನೋಡಿ, ಈ ಚೆಂಡಾಟವ ಗಂಡು ಹೆಣ್ಣು ಮಾತ್ರ ಆಡ್ತಾರೆ. ಇಲ್ಲಿ
ಎಲ್ರು ಆಡಮ್ಮ, ಏನಂತೀರಾ? ಸರಿ, ಇವಾಗ ಯಾರಿಗೆ ಸಿಂಹ? ಗೋಡಂಬಿ ನಾನು ಎಸ್ತದ್ದು, ನಾನು ಎತ್ಕೊಬತ್ತೀನಿ. ಏ ಇಲ್ಲ, ನಾವು ಹೋಗ್ತೀವಿ. ಇರ್ಲಿ ಏ, ಮದುವೆಗಂಡು ಪರ್ಶು, ಅಣ್ಣ ನಂಗೊಂದು 5 ನಿಮಿಷ ಟೈಮ್ ಕೊಡಿ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಏನಾದ್ಲು ಅವಳು? ಅದು ನಿಮ್ಮ ಕೈಲಾಗ್ದವನು ಕಣಜದ ಗೂಡಿಗೆ ಕೈ ಹಾಕದ್ದಂತೆ. ಕಾಲಕ್ಕೆ ಮಾಂಸ ಮಡ್ಡಿ ತಿನ್ಕೊಂಡು ಬಿದ್ದಿರ್ತೀರಲ್ಲ, ಹೇಳಿದ ಕೆಲಸ ಮಾಡೋಕ್ಕಾಗಲ್ವಾ? ಕತ್ತೆಗಳ, ಅವಳೇನಾದ್ರೂ ಆ ಶಿವ ಕೈಗೋ ಇಲ್ಲ ಪಾರ್ವತಿ ಕೈಗೋ ಸಿಕ್ಬಿದ್ರೆ ನಾನು ಮುಳುಗಿ ಹೋಗ್ತೀನಿ. ಹಾಗೇನಾದ್ರೂ ಮುಳುಗುವಂಥ ಸಂದರ್ಭ ಬಂದರೆ ಮಕ್ಕಳ, ನನ್ನ ಕಾಲು ನಿಮ್ಮ ತಲೆ ಮೇಲಿರುತ್ತೆ. ಹುಡುಕ್ರ ಅವಳನ್ನ. ಪರಶು ತಿನ್ನೋ ತಟ್ಟೆಯಲ್ಲಿ ಹೇಸಿಗೆ ಮಾಡ್ಕೋತಾನೆ, ಅದನ್ನು ನಾನು ತೊಳಿಬೇಕು. ಎಲ್ಲ ಇಟ್ಕೊಂಡು ಹೇಗ್ಬೇಕಲ್ಲ. ಆದರೂ ಕೊಡ್ಲಿಗೆ ಹೆದರದೇ ಇರೋ ಮರ ಕಾವಿಗೆ ಹೆದರುತ್ತಾ? ನಮ್ಮ ಮನೆ ದೀಪ